ಜನ ಎಷ್ಟೇ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಹಾಕಿದರೂ ಪರವಾಗಿಲ್ಲ, ಆ ದೇವರು ನಿಮ್ಮ ಮೇಲೆ ಇಟ್ಟ ದೃಷ್ಟಿಯ ಮುಂದೆ ಯಾವ ಕೆಟ್ಟ ದೃಷ್ಟಿಯೂ ಬೀಳಲ್ಲ. ಯಾವಾಗ ಸತ್ಯ ಮತ್ತು ಅಸತ್ಯದ ನಡುವೆ ಸಂಘರ್ಷ ಉಂಟಾಗುತ್ತೋ ಸತ್ಯ ಯಾವತ್ತಿಗೂ ಒಂಟಿಯಾಗಿಯೇ ನಿಲ್ಲುತ್ತೆ. ಅಸತ್ಯದ ಜೊತೆಗೆ ಜನಸಾಗರವೇ ಇರುತ್ತೆ, ಆದರೆ ಅಸತ್ಯದ ವಿರುದ್ಧ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ನಮ್ಮನ್ನ ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳಿದ್ದರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದೇ ಇರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ನಮ್ಮಿಂದ ದೂರ ಆಗ್ತಾರೆ. ಜೀವನದಲ್ಲಿ ನೀವು ಎಷ್ಟೇ ಸರಿ ಇದ್ರೂ ದೃಷ್ಟಿ ಸರಿ ಇಲ್ಲದಿದ್ದರೆ ನೀವು ಮಾಡಿದ್ದೆಲ್ಲ ತಪ್ಪೆ. ಯಾರಾದರೂ ನಿಮಗೆ ನೋಯಿಸಿದರೆ ನೀವು ದುಃಖ ಪಡಬೇಡಿ. ಯಾವ ಮರ ಹಣ್ಣು ಕೊಡುತ್ತೋ ಆ ಮರಕ್ಕೆ ಜನ ಕಲ್ಲು ಹೊಡೆಯುವುದು. ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತಿದೆ. ಹೇಗೆ ಗೊತ್ತಾ? ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇದ್ದೇ ಇರುತ್ತೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಭಯ ಇಲ್ಲದವನು ಸಮುದ್ರಕ್ಕೆ ಎಸೆದರೂ ಬದುಕಿ ಬರುತ್ತಾನೆ, ಆದರೆ ಭಯ ಇರುವವನು ತೊಟ್ಟೆಗೆ ಎಸೆದರೂ ಹೆದರಿ ಪ್ರಾಣ ಬಿಡುತ್ತಾನೆ. ಮನಸ್ಸಿನಲ್ಲಿರುವ ಭಯವನ್ನು ಮೊದಲು ಕಿತ್ತೆಸೆಯಬೇಕು. ಅಹಂಕಾರ ಆವರಿಸಿಕೊಂಡಾಗ ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಅಹಂಕಾರವನ್ನು ಆವರಿಸಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿ ಚಿಗುರು ಒಡೆಯುವ ಮೊದಲೇ ಅಹಂಕಾರವನ್ನು ಎಸೆಯಬೇಕು. ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ನೀವು ಈ ಕೆಲಸಗಳನ್ನು ತಪ್ಪದೇ ಅನುಸರಿಸಬೇಕು. ಮೊದಲನೇದು, ಅಂತಹ ವ್ಯಕ್ತಿಗಳನ್ನು ಮೊದಲು ನಿರ್ಲಕ್ಷಿಸಬೇಕು. ಎರಡನೇದು, ಅಂತಹ ವ್ಯಕ್ತಿಗಳ ಎದುರೇ ನೀವು ಗೆದ್ದು ತೋರಿಸಬೇಕು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿಕೊಳ್ಳುತ್ತೇವೆಯೋ ಅಲ್ಲಿಯ ತನಕ ಎಲ್ಲರಿಗೂ ನಾವು ಒಳ್ಳೆಯವರಾಗಿಯೇ ಇರ್ತೀವಿ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿ ಬಿಟ್ಟೆವೋ ಆಗ ಎಲ್ಲರಿಗಿಂತ ಹೆಚ್ಚು ಕೆಟ್ಟವರು ನಾವೇ ಆಗಿಬಿಡ್ತೀವಿ. ಮನುಷ್ಯ ಮನೆ ಬದಲಾಯಿಸುತ್ತಾನೆ, ಸಂಬಂಧಗಳನ್ನು ಬದಲಾಯಿಸುತ್ತಾನೆ, ಊರು ಬದಲಾಯಿಸುತ್ತಾನೆ, ಬಟ್ಟೆ ಬದಲಾಯಿಸುತ್ತಾನೆ, ಅಷ್ಟೇ ಯಾಕೆ ಸ್ನೇಹಿತರನ್ನು ಬದಲಾಯಿಸುತ್ತಾನೆ. ಆದರೂ ಅವನಿಗೆ ನೆಮ್ಮದಿ ಇರುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಅವನು ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದಿಲ್ಲ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತೆ. ಅವಕಾಶ ಎಲ್ಲರಿಗೂ ಬರುತ್ತೆ, ಆ ಸಮಯಕ್ಕಾಗಿ ಕಾಯಬೇಕು ಅಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕ್ತಾ ಇರೋವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೂ ಬರುತ್ತದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.